ಪುಸ್ತಕಗಳು ಓದಿದ ನಂತರ ಹೆಚ್ಚಾಗಿ ಕಾಡುತ್ತದಂತೆ. ಹಾಗೆ ನನ್ನ ಕಾಡಿದ ಮತ್ತು ಕಣ್ಣೀರು ಹಾಕಿಸಿದ ಪುಸ್ತಕ ಹೇಳಿ ಹೋಗು ಕಾರಣ. ಇದರಲ್ಲಿ ಬರುವ ಪಾತ್ರಗಳು ಮನಸ್ಸಿನಲ್ಲಿ ಹಚ್ಚಳಿಯದಂತೆ ಉಳಿದುಬಿಡುತ್ತವೆ. ಹಿಮವಂತ ಹಾಗೂ ಊರ್ಮಿಳೆಯ ಪಾತ್ರದ ಹಾಗೆ. ಅವನು ತನ್ನ ಬಗ್ಗೆಯೂ ಯೋಚಿಸದೆ ತನ್ನ ಜೀವನವನ್ನೇ ಪ್ರಾರ್ಥನಾಳಿಗಾಗಿ ಮುಡಿಪಾಗಿಟ್ಟ ಭಗ್ನ ಪ್ರೇಮಿ. ಊರ್ಮಿಳೆ ಸೂಳೆಯಾಗ ಬಯಸಿ ಹಿಮವಂತನ ಒಳ್ಳೆಯತನವನ್ನು ಕಂಡು ಬದಲಾದ ದೇವತೆ. ಆದರೆ ಪ್ರಾರ್ಥನಾ ದೇವರಂತ ಹಿಮವಂತನನ್ನು ಬಿಟ್ಟು ವೇಶ್ಯೆಯರ ದಾಸನಾಗಿದ್ದ ದೇಬ್ ಶಿಶುವನ್ನೇ ಮದುವೆಯಾಗಲು ನಿರ್ಧರಿಸಿದಳು. ಇಲ್ಲಿ ಎಲ್ಲಾ ತಿಳಿದಿದ್ದು ದೇವರಿಗೆ ಮೋಸ ಮಾಡಿದ ಪ್ರಾರ್ಥನಾಳದ್ದು ತಪ್ಪ. ತಾನೂ ಮೋಸ ಹೋಗುತ್ತಿದ್ದೇನೆ ಎಂದು ತಿಳಿದು ಪ್ರಾರ್ಥನಾಳನ್ನು ಕಳೆದುಕೊಳ್ಳಲು ಇಷ್ಟಪಡದೆ ಅವಳಲ್ಲಿ ಏನನ್ನೂ ಕೇಳದೇ ಇದ್ದದ್ದು ಹಿಮವಂತನದ್ದು ತಪ್ಪ ಎನ್ನುವ ಪ್ರಶ್ನೆ ಕಾಡುತ್ತಲೇ ಇದೆ. ಆದರೂ ಪ್ರಾರ್ಥನಾ ತನ್ನ ದೇವರ ನಂಬಿಕೆಗೆ ಮೋಸ ಮಾಡಲಾರಳು ಅಂದುಕೊಂಡಿದ್ದ ಹಿಮವಂತ. ಆದರೆ ಇಲ್ಲಿ ಪ್ರೀತಿಗಿಂತ ನಂಬಿಕೆಗೆ ಹೆಚ್ಚು ಮೋಸವಾಗಿದೆ. ಕೊನೆಗೂ ಪ್ರಾರ್ಥನಾ ಕಾರಣ ಹೇಳಲೇ ಇಲ್ಲ. ಹಿಮವಂತ ಕಾರಣ ಕೇಳಲೂ ಇಲ್ಲ. ಹೇಳದೆಯೂ ಇರುವುದೇ ಉತ್ತಮ.